ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂತಹ ಪುದೀನ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತೀನಿ. ಲಂಚ್ ಬಾಕ್ಸ್ಗೆ ಈ ಥರ ಪುದೀನ ಚಟ್ನಿನ ಮಾಡಿ ರೈಸ್ ಜೊತೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ರೈಸ್ ಜೊತೆಗೆ ಮಾಡ್ತಿದ್ದೀನಿ. ಹಾಗೆ ಮುದ್ದೆಗೆ, ಚಪಾತಿ, ದೋಸೆ ಎಲ್ಲದರ ಜೊತೆಗೂ ತಿನ್ನಬೇಕು ಅಂದರೆ ಹೇಗೆ ಮಾಡ್ಕೋಬೇಕು ಅಂತ ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪುದೀನ. ಬನ್ನಿ ನೋಡೋಣ ಇವಾಗ ಹೇಗೆ ಮಾಡೋದು. ಮುಂಚಿತವಾಗಿ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ, ಜಾಸ್ತಿ ಬೇಡ. ಎಣ್ಣೆ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಇದಕ್ಕೆ 1 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, ಹಾಗೆಯೇ ಒಣಗಿದ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಒಂದು 4-5 ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ಪೈಸಿಯಾಗಿರಬೇಕು. ಈ ಚಟ್ನಿಗಳಲ್ಲೆಲ್ಲನೂ ಸ್ಪೈಸಿ ಇಲ್ಲಾಂದರೆ ಚೆನ್ನಾಗಿರಲ್ಲ. ಒಂದು 15-20ವರೆಗೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನೆಲ್ಲ ಒಟ್ಟಿಗೆ ಹಾಕಿದ್ದೀನಿ ಅಂದರೆ ಇವೆಲ್ಲ ಕೂಡ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ. ಒಂದು ನಿಮಿಷ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ 1 ಟೇಬಲ್ ಸ್ಪೂನು ಎಳ್ಳನ್ನು ಹಾಕಿದ್ದೀನಿ. ಎಳ್ಳು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಯಲ್ಲಿ, ಹಾಗೆಯೇ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಎಳ್ಳನ್ನು ಹಾಕಿ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ, ಬಿಸಿ ಇರುತ್ತಲ್ವ, ಬಿಸಿಗೆ ಅದು ಚಿಟಪಟ ಅಂದ್ಬಿಡುತ್ತೆ. ಇವೆಲ್ಲ ಫ್ರೈ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಒಂದು 5-6 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮಾತ್ರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಬೇಕು. ಬಿಸಿ ಮೇಲೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರಲ್ಲ, ಮಿಕ್ಸಿ ಕೂಡ ಹಾಳಾಗುತ್ತೆ. ಈ ರೀತಿ ಎಲ್ಲ ಕೂಡ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಮಿಕ್ಸಿ ಮಾಡಿಕೊಂಡು ಮತ್ತೆ ಉಳಿದಿದ್ದನ್ನು ಹಾಕ್ಕೋಬೇಕು. ಯಾಕಂದರೆ ಒಣಗಿದ ಮೆಣಸಿನ್ಕಾಯಲ್ಲಿ ಬೀಜ ಇರುತ್ತಲ್ವ, ಅದು ನುಣ್ಣಗಾಗಬೇಕಾಗುತ್ತೆ. ಇವಾಗ ನೋಡಿ, ಅದೇ ಬಾಣಲಿನ ಇಟ್ಕೊಂಡು ಸ್ವಲ್ಪ ಮತ್ತೆ ಕೂಡ ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪುದೀನ ಇಲ್ಲಿ ದೊಡ್ಡ ಸೈಜ್ ಕಟ್ನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋದು ನಾಟಿ ಪುದೀನ ತಗೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪುದೀನ ಫ್ಲೇವರು. ಇದು ತುಂಬ ಬೇಗನೆ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಪುದೀನ. ನಾವು 1 ನಿಮಿಷ ಈ ಕಡೆ ತಿರುಗಿ ಈ ಕಡೆ ನೋಡೋಷ್ಟೊತ್ತಿಗೆ ಇದು ಫ್ರೈ ಆಗಿಬಿಟ್ಟಿರುತ್ತೆ. ನೀರಿನ ಅಂಶ ಎಲ್ಲ ತೊಳೆದಿರ್ತೀವಲ್ವ, ಹಾಗೆಯೇ ಪುದೀನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಡ್ರೈ ಆಗೋವರೆಗೂ ನೋಡಿ ಎಷ್ಟು ಬೇಗ ಆ ಬಿಸಿಗೇ ಅದು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಪುದೀನ ಹಾಕಿದ ಕೂಡ ಇವಾಗ ನೋಡಿ ಎಷ್ಟಾಗಿದೆ ಅಲ್ವಾ. ಸ್ವಲ್ಪ 1-2 ಕಟ್ಟಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದರೂ ಸಾಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ಪುದೀನನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಸೈಡಿಗೆ ತಗೊಳ್ಳೋಣ. ಸೈಡಿಗೆ ತಗೊಂಡು ಮತ್ತೆ ಇದಕ್ಕೆ ನಾನೊಂದು ಟೊಮೆಟೊ ಹಾಕಿದ್ದೀನಿ. ಮುದ್ದೆ ಜೊತೆಗೆ ತಿನ್ನೋ ಥರ ಇದ್ದರೆ ನೀವು 2 ಟೊಮೆಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನ್ನಕ್ಕೆ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೊಮೆಟೊ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ರೋಸ್ಟ್ ಚೆನ್ನಾಗಿ ಆಗಿಬಿಡುತ್ತೆ. ಟೊಮೆಟೊ ಚೆನ್ನಾಗಿ ರೋಸ್ಟ್ ಆದ್ರೇ ಚೆನ್ನಾಗಿರೋದು, ಹಸಿ ಸ್ಮೆಲ್ ಇಲ್ಲದೆ. ಮತ್ತು ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ತೀವಿ, ಟೊಮೆಟೊನೇ ಅಲ್ಲ. ಟೊಮೆಟೊ ಈ ರೀತಿ ಫ್ರೈ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ, ತಣ್ಣಗಾಗಬೇಕು. ಈ ಒಳಗಡೆ ನೋಡಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬೀಜ ಇರಬಾರ್ದು, ಈ ರೀತಿ ನುಣ್ಣಕ್ಕೆ ಮಿಕ್ಸಿ ಮಾಡಿಕೊಂಡು ಇವಾಗ ಇದ್ರ ಜೊತೆಗೆ ಟೊಮೆಟೊ ಪುದೀನಾನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಮುದ್ದೆ, ದೋಸೆ, ಇನ್ನು ಬೇರೆ ಯಾವುದ್ರ ಜೊತೆ ಏನಾದರೂ ನೀವು ತಿನ್ನೋದಾದರೆ ನೀರನ್ನ ಹಾಕ್ಕೊಳ್ಳಿ. ಹುಣಸೆಹಣ್ಣ ನೆನೆಸ್ಬಿಟ್ಟು ಬಿಸಿ ನೀರಲ್ಲಿ ಹಾಕ್ಕೊಳ್ಳಿ, ಅದು ಕೂಡ 2 ದಿನ ಇರುತ್ತೆ. ಈ ಚಟ್ನಿ ಹಾಳಾಗಲ್ಲ. ಇದಕ್ಕೆ ನಾವು ಕೊಬ್ಬರಿ ಅದೇನು ಯೂಸ್ ಮಾಡಿಲ್ವಲ್ಲ, ಹಸಿಮೆಣ್ಸಿನ್ಕಾಯಿ, ಅದರಿಂದ ಒಣಗಿದ ಮೆಣಸಿನ್ಕಾಯಿ ಮಾಡ್ಕೊಳ್ಳೋ ಅಂಥ ಚಟ್ನಿ ಯಾವುದಾದ್ರೂ ಆಗಲಿ 1-2-3 ದಿನ ಹಾಳಾಗಲ್ಲ. ಟೊಮೆಟೊ ಹಾಕಿದ್ರು ಕೂಡ ನಾವು ನೀರು ಎಲ್ಲೂ ಹಾಕಿಲ್ವಲ್ಲ, ಅದರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಒರಳ್ಕಲ್ಲಿದ್ದರೆ ಒರಳಲ್ಲಿ ರುಬ್ಕೊಳ್ಳಿ, ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ, ನೀವು ಬೇಕಿದ್ದರೆ ತುಪ್ಪದಲ್ಲಾದರೂ ಒಗ್ಗರಣೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪುದೀನ ಏನು ಹೀಟ್ ಅಲ್ಲ, ತುಂಬ ಕೋಲ್ಡು. ಇವಾಗ ಇದು ಎಣ್ಣೆ ಹೀಟ್ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ 1 ಟೀ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆದಮೇಲೆ ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕರಿಬೇವು, ನೀವು ಬೇಕಿದ್ದರೆ ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕ್ಕೊಳ್ಳಿ.
ಇವಾಗ ಇವೆಲ್ಲ ಕೂಡ ಫ್ರೈ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಂತಹ ಚಟ್ನಿನ ಹಾಕ್ಕೊತಾ ಇದ್ದೀನಿ. ಚಟ್ನಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಒಂದು ವಾರದವರೆಗೂ ಈ ಚಟ್ನಿ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ನೀರನ್ನೆಲ್ಲೂ ಆ್ಯಡ್ ಮಾಡಿಲ್ಲ, ಹಾಗೆ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡಿಲ್ವಲ್ಲ, ಅದರಿಂದ ನಮಗೆ ಒಂದು ವಾರದವರೆಗೂ ಕೆಡಲ್ಲ. ಲಂಚ್ ಬಾಕ್ಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ಕಲಿಸ್ಬಿಟ್ಟು ಕೊಟ್ಟು ಕಳಿಸಿದ್ರೆ ಮಕ್ಕಳಿಗೆ ತುಂಬ ಹೆಲ್ದಿ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್. ಈ ರೀತಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ರೈಸ್ನ ಮಾಡಿಬಿಟ್ಟು ಕಲಿಸ್ಕೊಂಡು ಹೋಗ್ಬಿಟ್ರೆ ಸಾಕು, ತುಂಬ ಸೂಪರಾಗಿರುತ್ತೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಇದಿಷ್ಟೇ ಒಂದು ಬೌಲಲ್ಲಿ ಹಾಕ್ಕೊಂಡು ನಾವು ರೈಸ್ ಜೊತೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಏನು ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಒಂದು ಚಟ್ನಿನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.